ಶೆಟ್ಟರ್ ಅವರು ಬಿಜೆಪಿ ಸೇರ್ಪಡೆಗೊಳ್ತಿದ್ದ ಹಾಗೆ ಈಗ ಪ್ರಶ್ನೆ ಹುಟ್ಟುಹಾಕೊಳ್ತಾ ಇರೋದು ಲೋಕಸಭಾ ಚುನಾವಣೆಯಲ್ಲಿ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋದಾದ್ರೆ ಯಾವ ಒಂದು ಕ್ಷೇತ್ರದಿಂದ? ಹೀಗಿದ್ರೆ ಧಾರವಾಡದಿಂದ ಅವರು ಸ್ಪರ್ಧಿಸಬಹುದು ಅನ್ನುವಂತಹ ಅಭಿಪ್ರಾಯಗಳು ಕೂಡ ಕೇಳಿ ಬರ್ತಾ ಇದೆ. ಧಾರವಾಡದಿಂದ ಅವರು ಸ್ಪರ್ಧೆ ಮಾಡೋದಾದ್ರೆ ಜೋಶಿ ಅವರು ಏನು ಅನ್ನುವಂತಹ ಪ್ರಶ್ನೆಯೂ ಕೂಡ ಇಲ್ಲಿ ಮನೆ ಮಾಡಿದೆ. ಜೋಶಿ ಅಧ್ಯಕ್ಷರಾದ್ರೆ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಿಂದ ಶೆಟ್ಟರ್ ಅವರ ಸ್ಪರ್ಧೆ ನಿಶ್ಚಿತವಾಗಬಹುದು. ಲೋಕಸಭಾ ಚುನಾವಣೆಗೆ ಶೆಟ್ಟರ್ ಅವರ ಸ್ಪರ್ಧೆ ಆಗುತ್ತೆ ಅನ್ನೋ ಮಾತುಗಳು ಈಗ ಕೇಳಿ ಬರ್ತಾ ಇದೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನ ನೇಮಿಸಬಹುದಾದಂತಹ ಅಭಿಪ್ರಾಯಗಳು ಕೂಡ ಕೇಳಿ ಬರ್ತಾ ಇದೆ. ಜೋಶಿ ಅಧ್ಯಕ್ಷರಾದ್ರೆ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಿಂದ ಶೆಟ್ಟರ್ ಅವರನ್ನ ಸ್ಪರ್ಧೆಗಿಳಿಸಬಹುದು ಅನ್ನುವಂತಹ ಚರ್ಚೆ ನಡೀತಾ ಇದೆ. ಜೋಶಿ ಕ್ಷೇತ್ರ ತೆರವಾಗದಿದ್ದರೆ ಬೆಳಗಾವಿ ಅಥವಾ ಹಾವೇರಿಯಿಂದ ಅವರು ಸ್ಪರ್ಧೆ ಮಾಡಬಹುದು ಅಂತ, ಅಂದ್ರೆ ಆಪ್ಷನ್ ಎ ಆಪ್ಷನ್ ಬಿ ಅಂತ ಎರಡೂ ಆಯಾಮದಲ್ಲೂ ಕೂಡ ಆಲೋಚನೆಯನ್ನ ಮಾಡಲಾಗ್ತಾ ಇದೆ. ಶೆಟ್ಟರ್ ಸ್ಪರ್ಧೆಗೆ ಸಮ್ಮತಿಯನ್ನ ಬಿಜೆಪಿ ಹೈಕಮಾಂಡ್ ಸೂಚಿಸಿರುವಂತೆಯೂ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಒಟ್ಟಲ್ಲಿ ಅವರು ಸ್ಪರ್ಧೆ ಮಾಡೋದು ನಿಶ್ಚಿತ, ಆದ್ರೆ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಹುಟ್ಟು ಹಾಕಿದೆ. ರೈಟ್, ಹುಬ್ಬಳ್ಳಿಯಿಂದ ಸುನಿಲ್, ಬೆಳಗಾವಿಯಿಂದ ದಿಲೀಪ್ ಕುರುಂದುವಾಡೆ ಇಬ್ರು ಕೂಡ ಲೈವ್ಗೆ ಜಾಯಿನ್ ಆಗ್ತಾ ಇದ್ದಾರೆ. ಮೊದಲಿಗೆ ಬೆಳಗಾವಿಯಿಂದ ಮಾಹಿತಿಯನ್ನ ಪಡೆಯೋದಾದ್ರೆ ದಿಲೀಪ್ ಕುರುಂದುವಾಡೆ, ಈಗ ಅವರಿಗೆ ಧಾರವಾಡದಿಂದ ಸ್ಪರ್ಧೆ ಮಾಡಬಹುದು ಅಥವಾ ಹಾವೇರಿಯಿಂದ ಸ್ಪರ್ಧೆ ಮಾಡಬಹುದು ಅನ್ನುವಂತಹ ಆಯ್ಕೆಗಳಿದೆ. ಆದ್ರೆ ಸ್ಪರ್ಧೆ ಅಂತೂ ಖಚಿತ ಅನ್ನೋದು ಈ ಮೂಲಕವಾಗಿ ಗೊತ್ತಾಗ್ತಾ ಇದೆ. ಸೊ ಸಾಧ್ಯತೆಗಳ ಬಗ್ಗೆ ಏನ್ ಲೆಕ್ಕಾಚಾರ ನಡೀತಾ ಇದೆ? ದಿವ್ಯಾ, ಪ್ರಮುಖವಾಗಿ ಏನಂತಂದ್ರೆ ಜಗದೀಶ್ ಶೆಟ್ಟರ್ ಯಾವುದೇ ಷರತ್ತುಗಳನ್ನ ಇಟ್ಟಿಲ್ಲ, ನಾನು ಹಾಗೆ ಜಾಯ್ನ್ ಆಗಿದೆ ಅಂತ ಹೇಳಿ ಅವರ ಪುತ್ರ ಅವರು ಕೂಡ ನಮ್ಗೆ ಹೇಳಿದ್ರು. ಆದ್ರೆ ಇಲ್ಲಿ ಮಾಹಿತಿ ಬರ್ತಾ ಇರೋ ಪ್ರಕಾರ ಏನಂತಂದ್ರೆ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಯಲ್ಲಿ ಅವರ ಸೋದರ ಸಂಬಂಧಿಗಳಿಂದ ಅವ್ರ ಬೀಗರ್ ಅಂತ ಏನ್ ಹೇಳ್ತೀವಿ, ಬೀಗರಿಗೆ ಟಿಕೆಟ್ ಕೊಡಬೇಕು, ಅಂದ್ರೆ ಮಂಗಳ ಅಂಗಳೂರು ಟಿಕೆಟ್ ಕಂಟಿನ್ಯೂ ಮಾಡಬೇಕು. ಜೊತೆಗೆ ಏನಂತಂದ್ರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಇರ್ತಕ್ಕಂಥ ಒಂದು ಕ್ಷೇತ್ರ ಅಥವಾ ಏನು ಹಾವೇರಿಯಲ್ಲಿ ಕೊಡಬೇಕು ಹಾಗೆ ಅಂತ ಮಾಹಿತಿ ಬರಲಾಗ್ತದೆ. ಆದ್ರೆ ಒಂದು ಒಳಗಡೆ ಮಾಹಿತಿ ಇರೋ ಪ್ರಕಾರ ಏನಂತಂದ್ರೆ ಹುಬ್ಬಳ್ಳಿ ಧಾರವಾಡ ಕೊಟ್ರೆ ಅಲ್ಲಿರ್ತಕ್ಕಂಥ ಏನು ಜೋಶಿ ಅವರು ಇದ್ದಾರೆ, ಜೋಶಿ ಅವ್ರು ಏನ್ ಮಾಡ್ಬೇಕು ಹಾಗೆ ಅಂದ್ರೆ ಜೋಶಿ ಅವರನ್ನ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿ ಅಲ್ಲಿಂದ ಏನಂತಂದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಮಾಡಬೇಕು ಹಾಗೆ ಅಂತ ಕೂಡ ಚರ್ಚೆ ನಡೆದಿದೆ ಅಂತ ಹೇಳಿ ಬಿಜೆಪಿ ಪಡಸಾಲೆಯಲ್ಲಿ ಮಾಹಿತಿ ಬರ್ತಾ ಇರುವಂತದ್ದು. ಮತ್ತೆ ಎಲ್ಲವೂ ಕೂಡ ಜೋಶಿ ಅವರೇ ಮಾಹಿತಿಯನ್ನು ಕೊಡಬೇಕಾಗತ್ತೆ, ಸ್ಪಷ್ಟತೆಯನ್ನು ಅವರು ಏನಿದೆ ಜೋಶಿ ಅವರು ಕೊಡಬೇಕಾಗತ್ತೆ. ಯಾಕಂತಂದ್ರೆ ಆ ನಿರ್ಣಯವನ್ನ ಜೋಶಿ ಅವರಿಗೆ ಬಿಟ್ಟಿದ್ದಾರೆ ಅಂತ ಹೇಳಿ ಕೂಡ ಹೇಳಲಾಗ್ತದೆ. ಹೀಗಾಗಿ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ಸ್ಪರ್ಧೆ ಮಾಡೋದಕ್ಕಿಂತ ಧಾರವಾಡದಲ್ಲಿ ಅಥವಾ ಏನಂತಾರೆ ಹಾವೇರಿಯಲ್ಲಿ ಸ್ಪರ್ಧೆ ಮಾಡಬೇಕು ಹಾಗೆ ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಮತ್ತೆ ತಮ್ಮ ಇಚ್ಛೆಯನ್ನು ಇಂಗಿತ ಮಾಡಿದ್ರೆ ಅಂತ ಹೇಳಿ ಕೂಡ ದೆಹಲಿ ಮೂಲಗಳಿಂದ ಜೊತೆಗೆ ಬೆಳಗಾವಿ ಮೂಲಗಳಿಂದ ಬರ್ತಾ ಇರೋದು. ನಾವು ಮಂಗಳ ಅಂಗಡಿ ಅವ್ರನ್ನ ಮಾತಾಡಿಸಿದ್ವಿ, ಏನಂತಂದ್ರೆ ನಿಮ್ಮ ಬೀಗರಿಗೆ ವಾಪಸ್ ಬಂದಿದ್ದಾರೆ, ಗರ ವಾಪಸ್ ಆಗಿದ್ದಾರೆ ಅಂತ ಹೇಳಿ. ಹೌದು, ಅವ್ರು ಬಂದಿದ್ದು ನಿಜ, ಆದ್ರೆ ಅವ್ರು ಎಲ್ಲಿ ಸ್ಪರ್ಧೆ ಮಾಡ್ತಾರೆ ನಂಗೆ ಗೊತ್ತಿಲ್ಲ, ಆದ್ರೆ ಬೆಳಗಾವಿಯಿಂದ ನಾವು ಸ್ಪರ್ಧೆ ಮಾಡ್ತಾ ಇದ್ದೀನಿ ಅದು ಕೂಡ ವಿಚಾರನ ಕೂಡ ಅವ್ರು ಹೇಳಿರುವಂತದ್ದು. ದಿವ್ಯಾ, ಓಕೆ, ಸಂಪರ್ಕದಲ್ಲಿ ದಿಲೀಪ್ ಮತ್ತಷ್ಟು ಮಾಹಿತಿ ಪಡ್ಕೊಳ್ತೀನಿ. ಇನ್ನು ಸುನಿಲ್ ಹುಬ್ಬಳ್ಳಿಯಿಂದ ಲೈವ್ ನಲ್ಲಿದ್ದಾರೆ. ಸುನಿಲ್, ಹುಬ್ಬಳ್ಳಿ ಧಾರವಾಡದಲ್ಲಿ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡುವುದಾದ್ರೆ ಪ್ರಹ್ಲಾದ್ ಜೋಶಿ ಅವರಿಗೆ ಯಾವ ರೀತಿಯ ಸ್ಥಾನಮಾನವನ್ನು ಕಲ್ಪಿಸಿಕೊಡಬಹುದು ಪಕ್ಷ? ಇದಕ್ಕೆ ಜೋಶಿ ಅವರ ಸಮ್ಮತಿ ಇದೆಯಾ? ಈ ಪ್ರಶ್ನೆ ಎಲ್ಲ ಹುಟ್ಟು ಹಾಕ್ತಾ ಇದೆ. ಮೂಲ ಏನಿದಕ್ಕೆ? ದಿವ್ಯ ಜೊತೆ ನಿಜಕ್ಕೂ ಕೂಡ ಪ್ರಹ್ಲಾದ್ ಜೋಶಿ ಅವರ ಇತ್ತೀಚಿನ ನಡೆಗಳು ನಾವು ನೋಡ್ತಾ ಹೋದ್ರೆ ಅವರು ಕೂಡ ಈ ಬಾರಿ ಟಿಕೆಟ್ ರಿಂದ ವಂಚಿತವಾಗುವಂತ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಅವರಿಗೆ ಆಡಳಿತಾತ್ಮಕ ಅಧಿಕಾರವನ್ನ ಬಿಟ್ಟು ಪಕ್ಷ ಸಂಘಟನಾತ್ಮಕ ದೃಷ್ಟಿಯಿಂದ ಕೆಲವೊಂದಿಷ್ಟು ಹುದ್ದೆಗಳನ್ನು ಕೊಡುವಂತಹ ಒಂದು ಚಿಂತನೆಗಳು ನಡೀತಾ ಇದೆ ಅನ್ನೋದು ಈಗ ಮಾಹಿತಿಗಳು ಲಭ್ಯ ಆಗಿರುವಂತದ್ದು. ಅವರನ್ನ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿ ಒಂದು ರಾಷ್ಟ್ರದಲ್ಲಿ ಒಂದು ಪಕ್ಷ ಸಂಘಟನೆಗೆ ಜೋಶಿ ಅವರನ್ನ ನೇಮಕ ಮಾಡಬೇಕು. ಅದೇ ರೀತಿ ಶೆಟ್ಟರ್ ಅವರಿಗೆ ಈ ಸ್ಥಾನ ತೆರವಾದ ಬಳಿಕ, ಅಂದ್ರೆ ಜೋಶಿ ಅವರ ಸ್ಥಾನ ತೆರವಾದ ಬಳಿಕ ಶೆಟ್ಟರ್ ಅವರಿಗೆ ಇದೊಂದು ಬಾರಿ ಅವಕಾಶವನ್ನು ಕೊಟ್ಟು ಅವರ ಮುನಿಸನ್ನ ತಣ್ಣಗೆ ಮಾಡಬೇಕು. ಇದು ಎಲ್ಲೋ ಒಂದ್ ಕಡೆ ಪ್ಲಸ್ ಪಾಯಿಂಟ್ ಆಗಲಿದೆ. ಯಾಕಂದ್ರೆ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಪ್ರಬಲವಾಗಿ ಲಿಂಗಾಯತ ಒಂದು ಮತಗಳ ಮೇಲೆ ಶೆಟ್ಟರ್ ಅವರು ಕಣ್ಣಿಟ್ಟಿದ್ರು. ಸೊ ಅದನ್ನ ಪ್ಲಸ್ ಪಾಯಿಂಟ್ ಮಾಡುವಂತ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರಕ್ಕೆ ಬಿಜೆಪಿ ಬರಬಹುದು. ಇನ್ನು ಎರಡನೇದಾಗಿ ಇದು ಆಪ್ಷನ್ ಎ ವರ್ಕೌಟ್ ಆಗಲಿಲ್ಲ ಅಂದ್ರೆ ಆಪ್ಷನ್ ಬಿ ಪ್ರಕಾರ ನೀವು ಹೇಳಿದಂತೆ ಹಾವೇರಿ ಅಥವಾ ಬೆಳಗಾವಿಯಿಂದ ಸ್ಪರ್ಧೆ ಮಾಡುವಂತ ಚಾನ್ಸಸ್ ಇದೆ. ಆದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲೇ ಕೊಟ್ಟರು ಕೂಡ ಅದು ಒಂದೇ ಒಂದು ಅಂಶ, ಅದು ಲಿಂಗಾಯತ ಒಂದು ಸಮುದಾಯ. ಸೊ ಹೀಗಾಗಿ ಇದನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಬಿಜೆಪಿ ಈ ರೀತಿಯ ಸ್ಟ್ರಾಟಜಿ ಮಾಡ್ತಾ ಇರುವಂತದ್ದು. ದಿವ್ಯ ಜ್ಯೋತಿ, ಸುನಿಲ್, ಈ ಎಲ್ಲ ಬೆಳವಣಿಗೆಗಳು ಆಗ್ತಾ ಇರೋದು ಶೆಟ್ಟರ್ ಅವರು ಪಕ್ಷಕ್ಕೆ ಬಂದ್ರು ಅನ್ನೋ ಕಾರಣಕ್ಕ ಅಥವಾ ಈ ರೀತಿಯ ಪ್ಲಾನ್ಗಳನ್ನ ಬೇರೆ ಯಾರೇ ಇದ್ರೂ ಮಾಡ್ತಾ ಇದ್ರ?
ದಿವ್ಯಜ್ಯೋತಿ, ನಿಜಕ್ಕೂ ಕೂಡ ನಿಮ್ಮ ಮಾತಿಗೆ ನಾವು ಜೊನ್ನುಗೂಡಿಸಿ ಹೇಳೋದಾದ್ರೆ ಈ ಕಳೆದ ಒಂದು 6 ತಿಂಗಳಿಂದ ಹುಬ್ಬಳ್ಳಿ ಧಾರವಾಡದಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಬಿಜೆಪಿಯಲ್ಲಿ ಆಗುವಂತಹ ಮುನ್ಸೂಚನೆಗಳು ಇದ್ವು. ಯಾಕಂದ್ರೆ ಜೋಶಿ ಅವರನ್ನ ರಾಷ್ಟ್ರ ರಾಜಕಾರಣದಲ್ಲಿ, ಅದರಲ್ಲೂ ಕೂಡ ಅವರಿಗೆ ರಾಷ್ಟ್ರ ಅಧ್ಯಕ್ಷ ಸ್ಥಾನ ಕೊಡಬೇಕು ಅನ್ನೋ ಮಾತುಗಳು ಕೇಳಿ ಬಂದ ಇದ್ವು. ಸೊ ಸ್ವತಃ ಮೊದಲನೇ ಬಾರಿಗೆ ಜೋಶಿ ಅವರು ನಾನೇ ಈ ಬಾರಿ ಎಲೆಕ್ಷನ್ ನಿಲ್ತೀನಿ ಅಂತ ಓಪನ್ ಆಗಿ ಹೇಳ್ತಾ ಇದ್ರು. ಸೊ ಇದು ಎಲ್ಲೋ ಒಂದ್ ಕಡೆ ಒಂದು ರೀತಿ ಅನುಮಾನಕ್ಕೆ ಕಾರಣವಾಗಿತ್ತು. ಯಾಕಂದ್ರೆ ಈಗ ಪ್ರೆಸಿಡೆಂಟ್ ಅವರು ಕೇಂದ್ರ ಸಚಿವರಿದ್ದಾರೆ, ಮೋದಿ ಅವರ ಹಿಂದೆನೆ ಅವರು ಯಾವಾಗಲೂ ಇರ್ತಾರೆ, ಅಂತವ್ರು ಯಾಕೆ ಈ ಬಾರಿ ನಾನು ನಿಲ್ತೀನಿ ಅಂತ ಹೇಳ್ತಾರೆ ಅನ್ನೋದು ಒಂದು ಕುತೂಹಲಕ್ಕೆ ಕಾರಣ ಆಗಿತ್ತು. ಸೊ ಇದನ್ನ ನಾವು ನೋಡ್ತಾ ಹೋದ್ರೆ ಶೆಟ್ಟರನ್ನ ಕರೆತರುವಂತ ಪ್ಲಾನ್ ಆಗಿರ್ಬೋದು, ಜೋಶಿ ಅವರಿಗೆ ರಾಷ್ಟ್ರಾಧ್ಯಕ್ಷರನ್ನ ಮಾಡುವಂತ ಒಂದು ಪ್ಲಾನ್ ಆಗಿರ್ಬೋದು, ಈ ರೀತಿಯಾಗಿ ಒಂದು ಪ್ಲಾನ್ ಬಿಜೆಪಿಯಲ್ಲಿ ಮೊದಲಿಂದ ಇತ್ತು. ಈಗ ಅದನ್ನ ಚುನಾವಣೆ ಹತ್ರ ಆಗುತ್ತಿದ್ದಂತೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸಿಕ್ಯೂಟ್ ಮಾಡಲಾಗ್ತಾ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ಶೆಟ್ಟರ್ ಅವರು ಮತ್ತು ಜೋಶಿ ಅವರು ಉತ್ತರ ಕರ್ನಾಟಕ ಭಾಗದಲ್ಲಿ ಮತ್ತೊಮ್ಮೆ ಕೈ ಜೋಡಿಸಿದ್ರೆ ಒಂದು ಅದ್ಭುತವಾದ ಫಲಿತಾಂಶ ಪಡಿಬೇಕು ಅನ್ನೋದು ಒಂದು ಬಿಜೆಪಿಯ ಪ್ರಮುಖ ಅಜೆಂಡವಾಗಿರುವಂಥದ್ದು. ಇದರ ಜೊತೆಗೆ ಕಾಂಗ್ರೆಸ್ ಕೂಡ ಇದಕ್ಕೆ ಯಾವ ರೀತಿಯಾಗಿ ಒಂದು ರೀತಿಯ ಸ್ಟ್ರಾಟಜಿ ಮಾಡುತ್ತಾ ನೋಡಬೇಕು. ಯಾಕಂದ್ರೆ ಶೆಟ್ಟರ್ ಅವರು ಬಿಟ್ಟು ಹೋಗಿದ್ದ ಅಸ್ತ್ರವನ್ನೇ ಇದನ್ನು ಪರಿಣಾಮವಾಗಿಟ್ಕೊಂಡು ಒಂದು ದಲಿತ ಮತ್ತು ಮುಸ್ಲಿಂ ಓಟ್ಗಳಿಗೆ ಏನು ಗಾಳ ಹಾಕುತ್ತಾ, ಅಥವಾ ಲಿಂಗಾಯತರಿಗೆ ನಾವು ಎಲ್ಲ ಸ್ಥಾನಮಾನ ಕೊಟ್ಟಿದ್ವಿ, ಶೆಟ್ಟರ್ ಅದನ್ನ ಉಳಿಸ್ಕೊಳ್ಳಿಲ್ಲ ಅಂತ ಹೇಳುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಸುನಿಲ್, ಥ್ಯಾಂಕ್ ಯು ದಿಲೀಪ್, ನಿಮ್ಮಿಬ್ಬರ ಮಾಹಿತಿಗೆ. ಶೆಟ್ಟರ್ ಅವರ ಆಗಮನ ಹಿನ್ನೆಲೆಯಲ್ಲಿ ಬಹಳಷ್ಟು ಬೆಳವಣಿಗೆಗಳಾಗ್ತಾ ಇದೆ. ನೆಕ್ಸ್ಟ್ ಅವರನ್ನ ಎಲ್ಲಿಂದ ಸ್ಪರ್ಧೆಗಿಳಿಸಬೇಕು ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ.